ಹೌದು, ಊಟದ ಟೈಮಿಗೆ ಬನ್ನಿ ಅಂತ ಕರೆದ್ರೆ ತೊಳೆಯೋ ಟೈಮಿಗೆ ಹೋದ್ರೆ ಏನಿರುತ್ತೆ? ಹಿಂಗೆ ಹೇಳ್ಬೇಕಂತ ಕೊಲೆಗಾರ ಅಂತ ಮಾಡೋಣ, ಡೆಡ್ ಬಾಡಿ ಅದಷ್ಟೇ ಎಲ್ಲೂ ಸಿಕ್ತಿಲ್ಲ. ಕೊಲೆಗಾರ ಅಂತ ಮಾಡೋಣ, ಡೆಡ್ ಬಾಡಿ ಒಳ್ಳೆ ಶಂಕರ ಕಾರ್ತಿಕ್ ಶಂಕರ ಡೆಡ್ ಬಾಡಿ ಉರುಳ್ಕೊಂಡು ಹೋಗಿದ್ರು ಇಷ್ಟೊತ್ತಿಗೆ ಪಾಂಡವಪುರ ಸೇರ್ತಾ ಇತ್ತು. ಇಸು ದೊಡ್ಡಕ್ ಬಿಡಲ್ಲ, ಯಾವ ಪೊಲೀಸ್ ಮಾಡಿ ಕಾರ್ತಿಕ್ ಬಿಟ್ಟಾಗ ಕಾಫಿನಲ್ಲಿರೋ ಇಂಟ್ರೆಸ್ಟ್ ಕಾಫಿ ಟೀನಲ್ಲಿಲ್ಲ. ಹೆಂಗಂದ್ರೆ ಬಲ್ಬ್ ಹಿಂಗೆ ಹೋಗ್ಬಿಟ್ಟು ಡೈಂಕ ಹಿಂಗಾಗುತ್ತಲ್ಲ ಹಿಂಗೆ ಫುಲ್ಲು ಹಿಂಗೆ ಬೇಡ ನೋಡು, ಚಪಾತಿ ಮೂಗಲ್ ಸಾಯಿಸ್ಬಿಡ್ತೀನಿ. ಏನು ಇವ್ರು ಅಪ್ಪ ಬಾಡ್ನ ತುರುಗ್ಬಿಟ್ಟು ಬೆಳೆಸ್ಕೊಂಡವನೆ. ಹೌದು, ನನ್ ತವ್ರ ಮನೇಲಿ ಉಪ್ಪಿನಕಾಯಿ ಚಿಕನ್ದೆ ಬಾರೆ. ನೀನ್ ಬಸ್ರಿ ಇದ್ದಾಗ ಆ ಊರ ಬುಕ್ಕೆ ಬಾಡ್ಬಿಟ್ಟು ಬಾ ಅಂತ ಕರ್ದ್ಬಿಟ್ಟು ಪೀಸ್ ಹಾಕಿದ್ರ ಕೊನೆಗೆ ಹಾಕಿದ್ರು ಒಳ್ಳೆ. ಹೌದು, ಊಟದ ಟೈಮಿಗೆ ಬನ್ನಿ ಅಂತ ಕರೆದ್ರೆ ತೊಳೆಯೋ ಟೈಮಿಗೆ ಹೋದ್ರೆ ಏನಿರುತ್ತೆ? ಹೇ ಹೊಳೆ ಬರ್ತಾನೆ ಅಟ್ಟದ ಮೇಲೆ ಎತ್ತಿಕ್ಬೇಕು ಮಾಂಸನ. ಓಹೋ, ನಿಮ್ಮ ಅವ್ವ ಬೇರೆ ಪನ್ನೋಟ ಅಳಿ ಅಂದ್ರೆ ಕೈಮಗೆ ಕಡ್ಲೆಕಾಳು ಹಾಕ್ಲ ಬೇಳೆಕಾಳು ಹಾಕ್ಲ ನೋಡ್ರಿ. ನಿಮ್ಮಮ್ಮ ಏನ್ ಕಮ್ಮಿನ? ಮನೆ ಮುಂದೆ ಗುಡ್ಸಿದ್ರೆ ಸಾಲದಂತೆ ಇಡೀ ರೋಡ್ ಗುಡ್ಸಿದ್ಲು. ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಸಿಂಗಲ್ ಮಾಡ್ತಿದ್ರು ಗೊತ್ತಾ? ಇನ್ನೆರಡು ರೋಡ್ ಗುಡ್ಸಿದ್ರೆ ಮುನ್ಸಿಪಾಲ್ಟಿ ಅವರೇ ಸಂಬಳ ಕೊಡೋರಲ್ಲ ಅನ್ನೋರು. ಚಪಾತಿ ನೀವು ಬಟ್ ಅವ್ರು ಎಂಟು ಪೊಸಿಷನ್ ಆಗ್ತಾರೆ. ಡೋರ್ ತರ ಡೋರ್ ಹೊರ ಕೊಡ ನೀನೇ ಮಾಡ್ಕೊಂಡು ಎಲ್ಲ ಇಟ್ಟು ಮಂಚಕ್ಕೆ ಮಡಗಿದೆ ನೋಡಲಿ. ಮೊದಲು ಜಟಕ ಆಗ್ಬಿಟ್ಟು ಪಾಲ್ಟು ನೋಡಿದ್ಮೇಲೆ ನಿಮಗೆ ಧೈರ್ಯ ಹೋಗ್ಬಿಟ್ಟಿದೆಯಲ್ಲ. ನಾನು ನೋಡ್ರೆ ಮಾಡ್ಬೇಕಲ್ಲ. ಅವ್ರ ಗಂಡ ಅವಿನಾಶ್ ಬಂದ್ರೆ ಏನು ಮಾಡೋಕ್ಕಾಗಲ್ಲ, ಹಿಂಜಿ ಬಿಡ್ತೀನಿ. ಆಸ್ಕೊಂಡು ಕುತ್ಕೊಳ್ಳೋದಲ್ಲ, ಮಾಡ್ತೀನಿ. ನಮ್ಮ ಅವಂಗಿ ಹುಡುಗಿ ಕುಳ್ಳಿ ಬೇಡ, ಸುಚ್ಚಾಗಿ ಫೇಸ್ ಟೂಲ್ ಹಾಕ್ಬೇಕು ಅಂತ. ಹುಡುಗಿ ಉದ್ದ ಇದ್ರೆ ಅವಾಗ ಮಾತ್ರ ಕಾಲಿಗೆ ಬೀಳ್ತಾವ ಕಣೋ, ಕುಳ್ಗಿದ್ರೆ ಯಾವಾಗಲೂ ನೀನು ಕಾಲ್ತವೇ ಇರ್ತಾಳೆ ಅಂತ ಮದುವೆ ಮಾಡಿಸ್ಬಿಟ್ಟು ನೋಡಿ ಅನ್ವಯಿಸ್ತಾ ಇದ್ದೀನಿ. ಆ ಟಿ ವಿ ಕಣ್ಣು ಸಿಕ್ಬಿಟ್ರೆ ಹಂಗೆ
ಚಪಾತಿ ಜೊತೆ ಕೈಮಾ ಇದ್ರೆ ಚೆನ್ನಾಗಿರೋದಲ್ಲ. ಬೇಡ ನೋಡು, ಚಪಾತಿ ಮೂಗಲ್ ತುರುಕ್ಬಿಟ್ಟು ಸಾಯಿಸ್ಬಿಡ್ತೀನಿ. ಇವ್ರಪ್ಪ ಬಾಡ್ನ ತುರುಕ್ಬಿಟ್ಟು ಬೆಳೆಸ್ಬಿಟ್ಟ ನೀವಣ್ಣ. ಹೌದು, ನನ್ನ ತವ್ರ ಮನೆಯಲ್ಲಿ ಚಿಕನ್ನು ಉಪ್ಪಿನಕಾಯಿ ಇದೆ. ಬಾರ ನೀನು ಬಸ್ರಿ ಇದ್ದಾಗ ಊರಬ್ಬಕ್ಕೆ ಬಾಡ್ಬಿಟ್ಟು ಬನ್ನಿ ಅಂತ ಕರೆದ್ಬಿಟ್ಟು ಒಂದು ಪೀಸ್ ಹಾಕಿದ್ದೇನೆ ಎಲ್ಲ ಒಳ್ಳೆ. ಹೌದು, ಊಟ ಟೈಮಿಗೆ ಬನ್ನಿ ಅಂದ್ರೆ ತೊಳೆಯೋ ಟೈಮಿಗೆ ಹೋದ್ರೆ ಏನಿರ್ತೈತೆ? ಅಳಿಯ ಬರ್ತಾರೆ ಅಟ್ಟದ ಮೇಲೆ ತಿಕ್ಬೇಕು ಬಾಡ. ಅಲ್ಲ ನಿಮ್ಮ ಅವ್ವ ಬೇರೆಪ್ಪ ನೋಡ್ರು. ಅಳಿ ಅಂದ್ರೆ ಬೋಟಿಗೆ ಹೋಗಿ ಕಡಲೆಕಾಳು ಹಾಕ್ಲು ಬಟಾಣಿ ಕಾಳು ಹಾಕ್ಲು ಅಂತ ಸಾಧಾರಣ ಮಾತುಗಳು. ಹೌದು, ನಿಮ್ಮಮ್ಮ ಏನ್ ಕಡಿಮೆನಾ? ಮನೆ ಮುಂದೆ ಗುಡ್ಸಿದ್ರೆ ಸಾಲದಂತೆ ಇಡೀ ರೋಡ್ ಗುಡ್ಸೋಳು. ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಆಡ್ಕೊಳ್ಳೋರು ಗೊತ್ತೈತಾ? ಇನ್ನೆರಡು ರೋಡ್ ಗುಡ್ಸಿದ್ರೆ ಮುನ್ಸಿಪಾಲ್ಟಿ ಅವರೇ ಸ್ಯಾಲ್ರಿ ಕೊಡೋರಲ್ಲ ಅನ್ನೋರು. ಓಕೆ ಕಟ್ 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 ನೈಸ್ ನೈಸ್ ಸೂಪರ್